ನಾಟ ನಡೀತದೆ ಅಂತ. ಇನ್ನು ಮುನಿರತ್ನ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದ ಶಾಸಕ ಮುನಿರತ್ನಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ. ಮುನಿರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿಯಿಂದ ಒಂದು ಮನವಿ ಸಲ್ಲಿಸಲಾಗಿತ್ತು, ಅರ್ಜಿ ಹಾಕಲಾಗಿತ್ತು. ಈ ವೇಳೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೋರಿದ ಪೊಲೀಸರ ಪರ ಎಸ್ಪಿಪಿ. ಮುನಿರತ್ನ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ನಾಳೆಗೆ ಮುಂದೂಡಿಕೆ. ಇನ್ನು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದ ಮುನಿರತ್ನ ಇನ್ನು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದ ನ್ಯಾಯಾಲಯ. ಮುನಿರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಅಂದರೆ ನಮ್ಮ ಕಕ್ಷಿದಾರೇನಿದ್ದಾರೆ ಅವರಿಗೆ ಇಂಟಿಮೇಷನ್ ಇಲ್ಲದೇ ನೋಟಿಸ್ ಕೊಡದೇ ಬಂಧನ ಮಾಡಿಬಿಟ್ಟಿದ್ದಾರೆ, ಅವರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ವಕೀಲರು ಶಾಸಕ ಮುನಿರತ್ನ ಪರ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಲು ನಮಗೆ ಅವಕಾಶ ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಎಸ್ಪಿಪಿ ಅವರು ಕೇಳ್ಕೊಂಡಿದ್ದಾರೆ, ನಾನು ಪೊಲೀಸರ ಪರವಾಗಿ. ಸೊ ಈ ಎರಡೂ ವಾದ ಪ್ರತಿವಾದಗಳನ್ನು ಆಲಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು 14 ದಿನಗಳ ಕಾಲ ಶಾಸಕ ಮುನಿರತ್ನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿದ್ದಾರೆ. ಸೊ ಹಾಗಾಗಿ ಸೆಪ್ಟೆಂಬರ್ 30ರವರೆಗೆ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಸೊ ಈ ನಡುವೆ ಜಾಮೀನು ಅರ್ಜಿ ಏನಾಗುತ್ತೆ, ನಾಳೆ ಏನಾಗ್ಬೋದು ಅನ್ನೋದು ಕೂಡ ಒಂದು ಕುತೂಹಲ. ನಾಳೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಆಗುತ್ತೆ, ಮತ್ತು ಪೊಲೀಸರ ಪರವಾಗಿ ಎಸ್ಪಿಪಿ ಅವರು ಯಾವ ರೀತಿ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಪೊಲೀಸರು ತನಿಖಾಧಿಕಾರಿಗಳು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಎಲ್ಲ ವಿಚಾರ ನಾಳೆ. ಆದರೆ ಬಹುಶಃ ಮುನಿರತ್ನ ಅವರು ಇಂಥ ಒಂದು ಪ್ರಕರಣದಲ್ಲಿ ಅದು ಕೂಡ ಪ್ರಭಾವಿಯಾಗಿದ್ದುಕೊಂಡು ಸಚಿವ ಸ್ಥಾನವನ್ನು ಕೂಡ ನಿಭಾಯಿಸಿದ್ದಂಥವರು, ಈ ಹಿಂದೆ ಅನೇಕ ಪ್ರಕರಣಗಳನ್ನು ಎದುರಿಸಿದ್ದಂಥವರು, ಕಾನೂನು ಹೋರಾಟಗಳನ್ನು ಅಥವಾ ಕಾನೂನಿನ ಸಂಕಷ್ಟದಲ್ಲಿ ಸಿಲುಕಿ ಹೊರಗಡೆ ಬಂದಿರತಕ್ಕಂಥವರು, ಒಂದು ಕಾಲದಲ್ಲಿ ರೌಡಿ ಶೀಟರ್ ಅಂತ ಅನ್ನಿಸ್ಕೊಂಡವರು, ಅದರಿಂದ ಹೊರಗಡೆ ಬಂದಿರತಕ್ಕಂಥವರು, ಇಂಥ ಒಂದು ಸಣ್ಣ ಕೇಸ್ನಲ್ಲಿ ಹೀಗೆ ಲಾಕ್ ಆಗ್ತೀನಿ ಅಂತ ಬಹುಶಃ ಅವರು ಅಂದ್ಕೊಂಡಿರಲಿಕ್ಕಿಲ್ಲ. ಆದರೂ ಕೂಡ ಇರಲಿ ಅಂತ ಒಂದು ಮುಂಜಾಗ್ರತೆ ಕ್ರಮವಾಗಿ ಅವರು FIR ಆದ ಕೂಡಲೇ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ರು. ಆ ಸಂದರ್ಭದಲ್ಲಿ ಕೋಲಾರದ ನಂಗ್ಲಿ ಬಳಿ ಏನು ಅಲ್ಲಿನ ಕೋಲಾರ ಪೊಲೀಸರ ಸಹಾಯದಿಂದ ಶಾಸಕ ಮುನಿರತ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದ ವೈಲಿ ಕಾವಲ್ ಪೊಲೀಸು. ಸೊ ವೈಲಿ ಕಾವಲ್ ಪೊಲೀಸರು ನಮಗಿನ್ನೂ ತನಿಖೆಗೆ ಅವಶ್ಯಕತೆ ಇದೆ, ಹಾಗಾಗಿ ನೋಡಿ ಈಗ ಪೊಲೀಸ್ ವ್ಯಾನನ್ನು ಹತ್ಕೊಂಡು ಹೋಗ್ತಾ ಇರ್ತಕ್ಕಂಥ ವಿಜುವಲ್ಸ್ ಇದು. ಸೊ ಈಗ ಅವರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಇದ್ದಾರೆ. ಮುಂದೆ ನಾಳೆ ಎಲ್ಲ ಯಾವ ರೀತಿ ಕೋರ್ಟಲ್ಲಿ ಒಂದು ಬೆಳವಣಿಗೆ ಆಗುತ್ತೆ, ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಕುತೂಹಲ. ಒಟ್ಟಾರೆಯಾಗಿ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆ ಮಾತಿದೆ ಹಳ್ಳಿ ಕಡೆ. ಹಾಗಾಗಿ ಜನಪ್ರತಿನಿಧಿಗಳು ಆಡಿದ ಮಾತು ಈಗ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿದೆ.